ಹಲೋ ಎವ್ರಿವಾನ್, ಎಲ್ರಿಗೂ ಕೂಡ ನಮಸ್ಕಾರ. ಫಸ್ಟ್ ಆಫ್ ಆಲ್, ನಮ್ಮ ಇವಾಗಿನ ಒಂದು ಹೊಸ ಆರ್ಡರಿಂಗ್ ಸಿಸ್ಟಮ್ ಏನು ಬಂದಿದೆ ಅಂದ್ರೆ ಸೆಲ್ಫ್ ಆರ್ಡರ್ ಮತ್ತೆ ಕಸ್ಟಮರ್ ಬೇಸ್ಡ್ ಆರ್ಡರ್ ವೇರ್ OTP ಇಸ್ ನಾಟ್ ಮ್ಯಾಂಡೇಟರಿ. ಸೊ ಇದನ್ನ ಹೇಗೆ ಆರ್ಡರ್ ಪ್ಲೇಸ್ ಮಾಡೋದು ಅಂತ ಹೇಳಿ ಸೊ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಡೈರೆಕ್ಟ್ಲಿ ಜಂಪ್ ಇನ್ ಟು ದ ಸ್ಕ್ರೀನ್ ಶೇರಿಂಗ್ ನ ಮುಖಾಂತರ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಆಸ್ ಯು ನೀವೆಲ್ಲರೂ ಕೂಡ ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಿರೋ ಹಾಗೆ, ಸೊ ದಿಸ್ ಇಸ್ ಯುವರ್ ವರ್ಚುವಲ್ ಆಫೀಸ್. ಸೊ ಈ ವರ್ಚುವಲ್ ಆಫೀಸ್ ಅಲ್ಲಿ ಹೋದಾಗ, ಸೊ ವೇರ್ ಯು ಕ್ಯಾನ್ ಫೈಂಡ್, ಸೊ ಆರ್ಡರ್ ಹೋದಾಗ ದರ್ ಈಸ್ ಅ ಆಪ್ಷನ್ ಕಾಲ್ಡ್ ಎಸ್ ಅ ಪ್ಲೇಸ್ ಆರ್ಡರ್. ಸೊ ನೀವು ಈ ಪ್ಲೇಸ್ ಆರ್ಡರ್ ಅನ್ನ ಕನ್ಫರ್ಮ್ ಬಟನ್ ಬಂದು ನೀವು ಪ್ರೆಸೀಡ್ ಕೊಟ್ಟಾಗ, ಸೊ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಆರ್ಡರ್ ಡೀಟೇಲ್ಸ್. ಸೊ ನಿಮಗೆ ಯು ಆರ್ ಪ್ಲೇಸಿಂಗ್ ಆಸ್ ಅ ಆರ್ಡರ್ ಫಾರ್ ಸೆಲ್ಫ್ ಅಥವಾ ಕಸ್ಟಮರ್. ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಸೆಲ್ಫ್ ಆಗಿ ಆರ್ಡರ್ ಪ್ಲೇಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ PV ಬೆನಿಫಿಟ್ಸ್, ಅದು ನಿಮ್ಮ ಯಾವುದೇ ರೀತಿಯ ಡಿಜಿ ರಾಕ್ಸ್ಟರ್ ಬೆನಿಫಿಟ್, ರಾಕ್ಸ್ಟರ್ ಬೋನಸ್ಗಾಗ್ಲಿ ಅಥವಾ ನಿಮಗೆ ನಿಮ್ಮ ID ಆಕ್ಟಿವೇಶನ್ಗಾಗ್ಲಿ ಯಾವುದಕ್ಕೂ ಕೂಡ ನಿಮ್ಗೆ ಈ ಒಂದು ಆರ್ಡರ್ ಇಂದ ನಿಮ್ಗೆ ಪ್ಲೇಸ್ ಮಾಡೋದ್ರಿಂದ ಯಾವುದೇ ಬೆನಿಫಿಟ್ ನಿಮ್ಗೆ ಸಿಗೋದಿಲ್ಲ. ಓಕೆನಾ? ಬಟ್ ಆಸ್ ಅ ಕಸ್ಟಮರ್ ನೀವು ಇಲ್ಲಿ ನಾವು ಇವಾಗ ನಾರ್ಮಲಿ ನಾವು ಕಾಮರ್ಸ್ ಸ್ಟೋರ್ ಲಿಂಕ್ ಅಲ್ಲಿ ಬೈ ಮಾಡ್ತಾ ಇದ್ವಿ, ವೇರ್ OTP ವೆರಿಫಿಕೇಶನ್ ಇಸ್ ಮ್ಯಾಂಡೇಟರಿ. ಬಟ್ ಕಂಪನಿ ಇವಾಗ ಇದನ್ನ ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡಿದೆ. ಸೊ ಅದನ್ನ ನೀವು ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿ ನೀವು ಪ್ಲೇಸ್ ಮಾಡುವಾಗ ಆಸ್ ಅ ಕಸ್ಟಮರ್ ಅಂತ ಸೆಲೆಕ್ಟ್ ಮಾಡಿ, ಸೊ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಸೆಲೆಕ್ಟ್ ಮಾಡಿದ ನಂತರ ಸೊ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಡೈರೆಕ್ಟ್ಲಿ ನಿಮ್ಮ ID ಇಂದಾನೆ ಒಂದು ಕಸ್ಟಮರ್ ಗೆ ನೀವು ಆರ್ಡರ್ ಅನ್ನ ಪ್ಲೇಸ್ ಮಾಡ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ, ಫಾರ್ ಅನ್ ಎಕ್ಸಾಂಪಲ್ ಲೆಟ್ ಅಸ್ ಅಸ್ಯೂಮ್, ಸೊ ನಾವ್ ಇದನ್ನ ದಶ್ವಿ ಅಂತ ಹೇಳಿ ನಾವು ಒಂದು ಆರ್ಡರ್ ಅನ್ನ ಪ್ಲೇಸ್ ಮಾಡ್ತಿದ್ವಿ, ಕಸ್ಟಮರ್ ನೇಮ್ ಅಂಡ್ ಆ ಕಸ್ಟಮರ್ ನ ನಂಬರ್ ಬಂದ್ಬಿಟ್ಟು ದಿಸ್ ಇಸ್ ದ ಕಸ್ಟಮರ್ ನಂಬರ್. ಅಂಡ್ ನೀವು ಆ ಕಸ್ಟಮರ್ ನ ಒಂದು ಬಿಲ್ಲಿಂಗ್ ಅಡ್ರೆಸ್ ಏನಿದೆ ಅದನ್ನ ನೀವು ಮೆನ್ಷನ್ ಮಾಡಬಹುದು. ನೀವು ಅವರ GST, ಅವರ ಓನ್ GST ಇದ್ರೂ ಕೂಡ ನೀವು ಅವರ GST ನಂಬರ್ ಅನ್ನ ಆಡ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಅವರ ಕಸ್ಟಮರ್ ಅಡ್ರೆಸ್ ಅನ್ನ ಕೂಡ ಇಲ್ಲಿ ನೀವು ಮೆನ್ಷನ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಅಕ್ಷಯ ಎಂಟರ್ಪ್ರೈಸಸ್, ಕರಂಗಲ್ಪಾಡಿ ಅದಿತಿ ಆರ್ಕೇಡ್, ಓಕೆನಾ? ಸೊ ಅದಿತಿ ಆರ್ಕೇಡ್. ಸೊ ಇದರ ನಂತರ ಯು ಹ್ಯಾವ್ ಟು ಎಂಟರ್ ಯುವರ್ ಪಿನ್ ಕೋಡ್ 57500003. ಸರ್ಚ್ ಕೊಡಿ ಅಂಡ್ ಸೆಲೆಕ್ಟ್ ಕೊಡಿಯಾಲ್ ಬಾಯ್. ಸೊ ವಾಟ್ ಎವರ್ ಯುವರ್. ಸೊ ಇದ್ರ ನಂತರ ಇಟ್ ವಿಲ್ ಡೈರೆಕ್ಟ್ಲಿ ರೌಟ್ ಇನ್ ಟು, ಸೊ ನಿಮಗೆ ಇದು ಯಾವ ಪ್ರಾಡಕ್ಟ್ಸ್ ಗಳು ಬೇಕು ನೀವು ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇದನ್ನ ನೀವು ಸೆಲೆಕ್ಟ್ ಮಾಡಿದ ನಂತರ ಜಸ್ಟ್ ಕೆಳಗಡೆ ಬನ್ನಿ, ಎಷ್ಟು ಪ್ರಾಡಕ್ಟ್ ಬೇಕು. ಸೊ ಪ್ರೊಸೀಡ್ ಬಂದಾಗ ಇಲ್ಲಿ ಬಂದಿರುತ್ತೆ ನೋಡಿ. ಸೊ ಶಿಪ್ಪಿಂಗ್ ಅಡ್ರೆಸ್, ಬಿಲ್ಲಿಂಗ್ ಅಡ್ರೆಸ್. ಸೊ ಶಿಪ್ಪಿಂಗ್ ಅಡ್ರೆಸ್ ಅಲ್ಲಿ ನೀವು ಇದು ಕಸ್ಟಮರಿಗೆನೆ ಹೋಗ್ಬೇಕು, ಅವರ ಅಡ್ರೆಸ್ ಗೆನೆ ಹೋಗ್ಬೇಕು ಅಂತ ನೀವು ಇದನ್ನೇ ಕಂಟಿನ್ಯೂ ಮಾಡಿಸಿ. ಇಲ್ಲಿ ಎರಡು ಆಪ್ಷನ್ ಇದೆ, ಒಂದು ಕಸ್ಟಮರ್, ಇನ್ನೊಂದು ಡಿಸ್ಟ್ರಿಬ್ಯೂಟರ್. ನಿಮ್ಗೆ ಇದು ಪ್ರಾಡಕ್ಟ್ ಎಲ್ಲಾದ್ರೂ ಕಸ್ಟಮರ್ ಅಡ್ರೆಸ್ ಗೆನೆ ಹೋಗ್ಬೇಕು ಅಂತ ಇದ್ರೆ, ಸೊ ಯು ಹ್ಯಾವ್ ಟು ಜಸ್ಟ್ ವೆರಿಫೈ ಮಾಡಿದ ನಂತರ ಇಲ್ಲಿ ಪ್ರೊಸೀಡ್ ಕೊಟ್ರೆ, ಸೊ ಇಟ್ ವಿಲ್ ಆಸ್ಕ್ ಫಾರ್ OTP. ಸೊ ಇದು ಕಸ್ಟಮರ್ ಇದ್ದು OTP ವೆರಿಫಿಕೇಶನ್ ಕೇಳುತ್ತೆ. ಅಥವಾ ನೀವು ಆನ್ ದಿ ಸ್ಪಾಟ್ OTP ವೆರಿಫಿಕೇಶನ್ ಮಾಡಬಹುದು, ಅಥವಾ ಸ್ಕಿಪ್ ವೆರಿಫಿಕೇಶನ್ ಕೊಡಬಹುದು. ಸ್ಕಿಪ್ ವೆರಿಫಿಕೇಶನ್ ಕೊಟ್ರೆ ಆಸ್ ಬಿಫೋರ್, ಸೊ ನಮ್ಮ ಮೊದಲಿನ ಸಿಸ್ಟಮ್ ತರಾನೇ ನಾವು ಆರ್ಡರ್ ಪ್ಲೇಸ್ ಮಾಡಿದ ನಂತರನೂ ಕೂಡ ಈ ಒಂದು ಆರ್ಡರ್ ಅನ್ನ ನಾವು ಫೈಂಡ್ ಔಟ್ ಮಾಡಬಹುದು. ಓಕೆನಾ? ಸೊ ಒಂದು ವೇಳೆ ಇದು ನಿಮ್ಗೆ ಕಸ್ಟಮರಿಗೆ ಬೇಡ, ಇದು ನಮ್ಮ ಡಿಸ್ಟ್ರಿಬ್ಯೂಟರ್ ಅಡ್ರೆಸ್ ಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಸೊ ನೀವು ಫಸ್ಟ್ ಅಲ್ಲಿ ನೀವೇನು ಬಿಲ್ಲಿಂಗ್ ಅಡ್ರೆಸ್ ಹಾಕಿದ್ರಿ ಅಲ್ಲ, ಸೊ ಆ ಬಿಲ್ಲಿಂಗ್ ಅಡ್ರೆಸ್ ಅಲ್ಲಿ ನೀವು ಡಿಸ್ಟ್ರಿಬ್ಯೂಟರ್ ಇದೆ ಅಡ್ರೆಸ್ ಅನ್ನ ಹಾಕ್ಬಹುದು. ಸೊ ಇಲ್ಲಿ ಕಂಪನಿಗೆ ಗೊತ್ತಾಗುತ್ತೆ ಇದು ಕಸ್ಟಮರ್ ಅಡ್ರೆಸ್ಗೆ ಹೋಗ್ತಾ ಇದೆಯಾ ಅಥವಾ ಡಿಸ್ಟ್ರಿಬ್ಯೂಟರ್ ಅಡ್ರೆಸ್ ಹೋಗ್ತಾ ಇದೆಯಾ ಅಂತ ಹೇಳಿ. ಸೊ ಮೇಕ್ ಶೋರ್ ಮಾಡ್ಕೊಳ್ಳಿ, ನೀವು ಇನಿಷಿಯಲ್ ಅಲ್ಲಿ ಕೊಡುವಾಗ ಕಸ್ಟಮರ್ ಅಡ್ರೆಸ್ ಗೆನೆ ಹೋಗ್ಬೇಕು ಅಂತ ಹೇಳಿದ್ರೆ ಕಸ್ಟಮರ್ ನೇಮ್, ಕಸ್ಟಮರ್ ನಂಬರ್ ಅಂಡ್ ಕಸ್ಟಮರ್ ಇದೆ ಅಡ್ರೆಸ್ ಹಾಕ್ಬೇಕು. ಒಂದು ವೇಳೆ ಇದು ಡಿಸ್ಟ್ರಿಬ್ಯೂಟರ್ ಅಡ್ರೆಸ್ ಗೆ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಕಸ್ಟಮರ್ ನೇಮ್, ಕಸ್ಟಮರ್ ನಂಬರ್, ಡಿಸ್ಟ್ರಿಬ್ಯೂಟರ್ ಇದ್ದ ಅಡ್ರೆಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಆವಾಗ ಅದು ಸೀದಾ ಡಿಸ್ಟ್ರಿಬ್ಯೂಟರ್ ಅಡ್ರೆಸ್ ಹೋಗುತ್ತೆ. ಸೊ ನೀವು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದ ನಂತರ ಯು ಹ್ಯಾವ್ ಟು ಜಸ್ಟ್ ಸೆಲೆಕ್ಟ್ ಕಸ್ಟಮರ್ ಆರ್ ಡಿಸ್ಟ್ರಿಬ್ಯೂಟರ್, ದಟ್ಸ್ ಇಟ್. ಸೊ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಇದು ಡಿಸ್ಟ್ರಿಬ್ಯೂಟರ್ ಇದ್ದ ಅಡ್ರೆಸ್ ಅಲ್ಲಿ ಇರುತ್ತೆ. ಸೊ ಕಂಪನಿಗೆ ಗೊತ್ತಾಗುತ್ತೆ ಇದು ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿ. ಒಂದು ವೇಳೆ ಇದು ಪ್ರಾಡಕ್ಟ್ ಎಲ್ಲಾದ್ರೂ ನಿಮಗೆ VOTM ಗೆ ಹೋಗ್ಬೇಕು ಅಂತ ಹೇಳಿದ್ರೆ, ನೀವು ಇಲ್ಲಿ ಒಂದು ಬಟನ್ ನೋಡ್ಕೋಬಹುದು, ಕೊರಿಯರ್ ಅಂತ ಹೇಳಿ. ಸೊ ಈ ಕೊರಿಯರ್ ಬಟನ್ ಅನ್ನ ನೀವು ಸೆಲೆಕ್ಟ್ ಮಾಡಿದ್ರೆ, ಇದು ಕೊರಿಯರ್ ಅಂತ ಹೇಳಿದ್ರೆ ಕಸ್ಟಮರ್ಗೆ ಹೋಗ್ಬೇಕಾ, ಡಿಸ್ಟ್ರಿಬ್ಯೂಟರ್ ಹೋಗ್ಬೇಕಾ, ಇನ್ನೊಂದು ಬರುತ್ತೆ ಸ್ಟೋರ್ ಪಿಕಪ್. ಸೊ ಇದು ಸ್ಟೋರ್ ಪಿಕಪ್ ಅಂತ ಹೇಳಿ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಸ್ಟೋರ್ ಪಿಕಪ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ VOTM ಆಪ್ಷನ್ ಅನ್ನ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನೀವು VOTM ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಡೈರೆಕ್ಟ್ಲಿ, ಫಾರ್ ಎಕ್ಸಾಂಪಲ್ ಐ ವಿಲ್ ಸೆಲೆಕ್ಟ್ ಆಸ್ ರಂಜಿತ್ ಸರ್. ಸೊ ಇಲ್ಲಿ ಏನಾಗುತ್ತೆ, ಇದು
ವಿಒಟಿಎಂ ನಿಮ್ಮ ಆರ್ಡರ್ ಪ್ಲೇಸ್ ಆಗಿದೆ, ಬಟ್ ಇದು ವಿಒಟಿಎಂ ಹೋಗುತ್ತೆ, ಯಾವುದೇ OTP ವೆರಿಫಿಕೇಶನ್ ಇಲ್ಲಿ ಇರೋದಿಲ್ಲ. ಫಾರ್ ಅನ್ ಎಕ್ಸಾಂಪಲ್, ಇವಾಗ ನಾನು ಇದನ್ನ ಡಿಸ್ಟ್ರಿಬ್ಯೂಟರ್ ಸೆಲೆಕ್ಟ್ ಮಾಡಿದ್ರೆ, ಫಾರ್ ಅನ್ ಎಕ್ಸಾಂಪಲ್ ನಾನು ಕೊರಿಯಾ ಸೆಲೆಕ್ಟ್ ಮಾಡ್ಕೊಂಡೆ, ಸೊ ಇಲ್ಲಿ ನಾನು ಇದನ್ನ ಡಿಸ್ಟ್ರಿಬ್ಯೂಟರ್ ಸೆಲೆಕ್ಟ್ ಮಾಡ್ಕೊಂಡಾಗ ಇದು ಜಸ್ಟ್ ರೀಟ್ರೈ ಕೊಡಿ, ಯಾವುದೇ OTP ಇಲ್ಲದೆ ಡೈರೆಕ್ಟ್ಲಿ ನಿಮಗೆ ಬಿಲ್ಲಿಂಗ್ ಪ್ರೊಸೀಜರ್ಸ್ ಗೆ ಬರುತ್ತೆ. ಸೊ ಬಿಲ್ಲಿಂಗ್ ಪ್ರೊಸೀಜರ್ಸ್ ನಿಮಗೆ ಸೇಮ್ ಇರುತ್ತೆ. ಸೊ ನೀವು ಇಲ್ಲಿ ಪೇ ನಾವು ಕೊಟ್ರೆ, ಸೊ ಇಲ್ಲಿ ನೀವು ಜಸ್ಟ್ ಒಂದು ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡ್ಕೋಬೇಕು ಅಂಡ್ ಜಸ್ಟ್ ನೀವು ಪೇ ನೌ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಆಯ್ತು. ಸೊ ದಿಸ್ ಇಸ್ ದ ಸಿಂಪ್ಲಿಫೈಡ್ ವರ್ಷನ್. ಸೊ ಇಷ್ಟನ್ನ ನೀವು ಫಾಲೋ ಮಾಡ್ಕೊಂಡು ನೀವು ನಿಮ್ಮ ವರ್ಚುವಲ್ ಆಫೀಸ್ ಇಂದಾನೆ ಪ್ಲೇಸ್ಮೆಂಟ್ ಮಾಡ್ಕೊಳ್ಬಹುದು. ದಿಸ್ ಐ ಥಿಂಕ್ ಈ ಒಂದು ಪ್ರೊಸೀಜರ್ ಏನಿದೆ, ಹೊಸ VPOs ಗಳ ಒಂದು ಐಡಿಯಲ್ಲೂ ಕೂಡ ನೀವು ಆರ್ಡರ್ ಪ್ಲೇಸ್ ಮಾಡುವಾಗ ಇಟ್ ವಿಲ್ ಬಿ ಅಪ್ಲಿಕೇಬಲ್. ಅವ್ರ ಹತ್ರ ಖಾಲಿ ನೀವು ಕೇಳಬೇಕಾಗಿರೋದು ಒಂದು ಕಸ್ಟಮರ್ ನೇಮ್ ಮತ್ತೊಂದು ಕಸ್ಟಮರ್ ನಂಬರ್. ಸೊ ಈ ಎರಡು ವಿಷಯ ಇದ್ರೆ ನೀವು ಆ ಡಿಸ್ಟ್ರಿಬ್ಯೂಟರ್ ಇದು ಅಡ್ರೆಸ್ ಗೆನೆ ನೀವು ಈ ಪ್ರಾಡಕ್ಟ್ಸ್ ಗಳನ್ನ ರೌಟ್ ಮಾಡ್ಕೊಳ್ಬಹುದು. ಸೊ ಬಟ್ ರಿಮೆಂಬರ್ 50-50 PV ಎರಡು ಆರ್ಡರ್ಸ್ ಅನ್ನ ನಾವು ಪ್ಲೇಸ್ ಮಾಡಬೇಕು. ಸೊ that's it. So I hope this point is very clear for all of you. So wish you all the best. Happy